ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗಡಪ್ಪ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ವಿತೌಟ್ ಮೇಕಿಂಗ್ ಎನಿ ಡಿಲೇ. ಅಪ್ಡೇಟ್ ನಂಬರ್ 1, ಮಿಚೆಲ್ ಮಾರ್ಷ್ ಅವ್ರನ್ನ ಏನಕ್ಕೆ ಆಡಿಲ್ಲ ಅಂತ ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಮಿಚೆಲ್ ಮಾರ್ಷ್ ಆಡಿಲ್ಲ ಅಂತ ಅಂದ್ರೂ ಕೂಡ ಗೆದ್ಬಿಟ್ರು LSG ಅವರು. ಇನ್ನು ಆಡಿತ್ತು ಅಂತಂದರೆ ಇನ್ನು ಯಾವ ರೇಂಜಿಗೆ ಪರ್ಫಾರ್ಮ್ ಮಾಡ್ಬೋದಾಗಿತ್ತು GT ಮೇಲೆ ಅಂತ ಹೂವೇನು ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಕನ್ಸಿಸ್ಟೆಂಟಾಗಿ ಆಡಿದಂಥ ಮಿಚೆಲ್ ಮಾರ್ಷ್ ಮಿಸ್ ಔಟ್ ಆಗಿತ್ತು. ಸೊ ಮಿಸ್ ಔಟ್ ಆಗ್ತಿದ್ದಂಗೆ ಗುಜರಾತ್ ಟೈಟನ್ಸ್ಗೆ ಒಂದು ರೇಂಜಿಗೆ ಪಾಸಿಟಿವಿಟಿ ಅನ್ನೋದು ಬಂದಿತ್ತಿಲ್ಲ. ಅವರು ಮಾರ್ಷ್ ಇಲ್ಲ ಈ ಸಲ ಆರಾಮಾಗಿ ಗೆದ್ಬಿಡ್ಬೋದು ಅನ್ನೋ ಥರ ಅನ್ಕೊಂಡಿದ್ರು. ಬಟ್ ಯಾರೂ ಗೆಲ್ಲೋದಕ್ಕಾಗಿಲ್ಲ. ನಿನ್ನೆ ಮ್ಯಾಚ್ನ ಏನಕ್ಕೆ ಮಿಸ್ ಔಟ್ ಆದರು ಅಂತ ಅಂದರೆ ಅವರ ಡಾಟರ್ಗೆ ಹುಷಾರಿಲ್ವಂತೆ, ಅದಕ್ಕೋಸ್ಕರ ಮಿಸ್ ಔಟ್ ಆದ್ರಂತೆ ಅಷ್ಟೇ. ಅವರಿಗೆ ಇಂಜುರಿ ಅದು ಇದು ಎಲ್ಲ. ಹೌದು, ಈ ಸೀಸನ್ ಬೌಲಿಂಗ್ ಮಾಡ್ತಾ ಇಲ್ಲ, ಒಳಗೆ ಬ್ಯಾಟಿಂದನೇ ಸಿಕ್ಕಾಪಟ್ಟೆ ಡೀಲ್ ಮಾಡ್ತಾ ಇದ್ದಾರೆ. ಸೊ ಇಂಜುರಿ ರಿಕವರಿ ಎಲ್ಲ ಆಗಿದೆ, ಬಟ್ ಇನ್ನೂ ಬೌಲಿಂಗ್ ಮಾಡೋ ರೇಂಜಿಗೆ ಫಿಟ್ ಆಗಿಲ್ಲ. ಜೊತೆಗೆ ಇವರ ಡಾಟರ್ಗೆ ಬೇರೆ ಏನೋ ಪ್ರಾಬ್ಲಮ್ ಆಗಿರೋದ್ರಿಂದ, ಹೆಲ್ತ್ ಪ್ರಾಬ್ಲಮ್ ಆಗಿರೋದ್ರಿಂದ ಅವರು ಮಿಸ್ ಔಟ್ ಆಗಿದ್ದಾರೆ ಅಷ್ಟೇ. ಕಂಪ್ಲೀಟ್ಲಿ ರೋಲ್ಡ್ ಔಟ್ ಆಫ್ ದ ಟೂರ್ನಮೆಂಟ್ ಆಗಿಲ್ಲ ಅವರಿನ್ನ. ಆ್ಯಂಡ್ ಇದ್ರ ರಿಲೇಟೆಡ್ ಅಪ್ಡೇಟು ನೆಕ್ಸ್ಟ್ ಮ್ಯಾಚು ಕೊಡ್ತಾರೆ ಅಂತ ಕಾಣಿಸ್ತಾ ಇದೆ. ಲಕ್ನೋ ಸೂಪರ್ ಜೈಂಟ್ಸ್ ಅವರು ಆಡ್ತಾರೆ ಆಡೋದಿಲ್ವ ಅನ್ನೋ ರಿಲೇಟೆಡ್ ಅಪ್ಡೇಟ್ ನಂಬರ್ 2. ರಿಜ್ವಾನ್ ಅವರು ಮಾತಾಡಿದ್ದಾರೆ ಮಗ ಇಂಗ್ಲೀಷ್ ಮಾತಾಡೋದ್ರ ಬಗ್ಗೆ. ಐ ರಿಗ್ರೆಟ್ ನಾಟ್ ಕಂಪ್ಲೀಟಿಂಗ್ ಮೈ ಎಜುಕೇಶನ್ ವಿಚ್ ಈಸ್ ವೈ ಐ ಡೋಂಟ್ ನೋ ಇಂಗ್ಲೀಷ್ ಬಟ್ ಐ ಆಮ್ ನಾಟ್ ಅಶೇಮ್ಡ್ ದಟ್ ಆಸ್ ಪಾಕಿಸ್ತಾನ್ಸ್ ಕ್ಯಾಪ್ಟನ್ ಐ ಕೆನಾಟ್ ಸ್ಪೀಕ್ ಇಂಗ್ಲೀಷ್ ಅಂತ. ಸೊ ಅವ್ರ ಎಜುಕೇಷನ್ ಕಂಪ್ಲೀಟ್ ಮಾಡಿಲ್ಲದೆ ಇರೋದು ಅವ್ರಿಗೆ ಇಂಗ್ಲೀಷಿಗೆ ಪ್ರಾಬ್ಲಮ್ ಆಗಿದೆಯಂತೆ. ಸೊ ಎಜುಕೇಷನ್ಗೂ ಆ್ಯಕ್ಚುಲಿ ಇಂಗ್ಲೀಷ್ ಮಾತಾಡೋಕ್ಕೂ ಕೂಡ ಏನಿದೇನು ಮ್ಯಾಚ್ ಆಗೋದಿಲ್ಲ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಎಜುಕೇಷನ್ನೇ ಮಾಡಬೇಕು ಅಂತ ಏನಿಲ್ಲ, ಇಂಗ್ಲೀಷ್ ಮಾತಾಡೋದಕ್ಕೆ ಓದಲೇಬೇಕು ಅಂತೇನಿಲ್ಲ. ಬಟ್ ಓದೋರು ಖಂಡಿತ ಮಾತಾಡ್ತಾರೆ. ಬೇಸಿಕ್ ಎಜುಕೇಷನ್ ಇದ್ದರೆ ಸಾಕು. ಸೊ ರಿಜ್ವಾನ್ ಅವ್ರಿಗೆ ಬೇಸಿಕ್ ಎಜುಕೇಷನ್ ಅನ್ನೋದು ಇದೆ, ಬಟ್ ಇಂಗ್ಲೀಷ್ ಮಾತಾಡೋದಕ್ಕೆ ಬರೋದಿಲ್ಲ ಅಂತ ಹೇಳಿದರೆ, ನೆಟ್ಟಿಗೆ ಮಾತಾಡೋದಕ್ಕೆ ಬರೋದಿಲ್ಲ ಅಂತ. ಓಕೆ, ಅಕ್ಸೆಪ್ಟ್ ಮಾಡಬೇಕು ಅದನ್ನು. ಹೌದು, ನಿಜ, ಪಾಕಿಸ್ತಾನದಲ್ಲಿ ಮೆಜಾರಿಟಿ ಆಫ್ ದಮ್ಗೆ ಇಂಗ್ಲೀಷ್ ಮಾತಾಡೋದಕ್ಕೆ ನೆಟ್ಟಿಗೆ ಬರೋದಿಲ್ಲ ಅಂತ ಗೊತ್ತಿರೋವಂಥ ವಿಚಾರ. ಅದೇನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಆ್ಯಂಡ್ ಅವ್ರು ಅದು ಹೇಳಿದ್ದಾರೆ, ಏನು ಇಂಗ್ಲೀಷ್ ಮಾತಾಡೋದಿಲ್ಲ ಅನ್ನೋ ಮಾತ್ರಕ್ಕೆ, ನೆಟ್ಟಿಗೆ ಮಾತಾಡೋದಿಲ್ಲ ಅನ್ನೋ ಮಾತ್ರಕ್ಕೆ ಆಡ್ಕೊಳ್ಳೋದು ಪಾಡ್ಕೊಳ್ಳೋದು ಇವೆಲ್ಲ ನಾವು ಬೇಜಾರು ನೋಡ್ಬಿಟ್ಟಿದ್ದೀವಿ. ನಾನು ಬ್ಯಾಟಿಂದ ಮಾತಾಡ್ತೀನಿ ಅಷ್ಟೇ. ನನಗೆ ಕ್ರಿಕೆಟ್ ಆಡೋದಕ್ಕೆ ಡಿಮ್ಯಾಂಡ್ ಇದೆ, ನನಗೆ ಇಲ್ಲಿ ಇಂಗ್ಲೀಷ್ ಮಾತಾಡಬೇಕು ಅನ್ನೋದಕ್ಕೆಲ್ಲ ಏನು ಡಿಮ್ಯಾಂಡ್ ಇಲ್ಲ. ಸೊ ಅಂದರೆ ಫ್ಯಾನ್ಸ್ಗಳು ಆಡ್ಕೊಳ್ಳೋದು ಅದು ಇದೆಲ್ಲ ಇದ್ದಿದ್ದೇನೆ, ಇಂಗ್ಲೀಷ್ ಬರೋದಿಲ್ಲ ನೆಟ್ಟಿಗೆ ಅನ್ನೋದು. ಬಟ್ ಅವರು ಬ್ಯಾಟಿಂದ ಸೌಂಡ್ ಮಾಡಿದ್ರೆ, ಬ್ಯಾಟಿಂದ ಸೌಂಡ್ ಮಾಡ್ತಿಲ್ಲ ರೀಸೆಂಟಾಗೆ, ಅದು ಬ್ಯಾಟಿಂದ ಸೌಂಡ್ ಆಯಿತು ಅಂದರೆ ಇಂಗ್ಲೀಷ್ ಬರುತ್ತೋ ಬಿಡುತ್ತೋ ಅವೆಲ್ಲ ಮ್ಯಾಟ್ರೇ ಆಗಲ್ಲ ಗುರು. ಬ್ಯಾಟಿಂದ ಸೌಂಡ್ ಆಗಬೇಕು, ಪಾಕಿಸ್ತಾನ್ ಸೌಂಡ್ ಮಾಡಬೇಕು ದೊಡ್ಡದಾಗೆ, ಅವಾಗ ಇಂಗ್ಲೀಷ್ ಬರುತ್ತೋ ಬರೋದಿಲ್ಲ ಅವೆಲ್ಲ ಮ್ಯಾಟ್ರಿಗೆ ಬರಲ್ಲ. ಪಾಕಿಸ್ತಾನ್ ಅಜೀಬಾಗಿ ಆಡ್ತಾ ಇತ್ತು ಅಂದರೆ ಅವಾಗ ಇಂಗ್ಲೀಷ್ ಬರುತ್ತೋ ಬರೋದಿಲ್ವೋ, ಹೆಂಗೆ ಮಾತಾಡ್ತಿದ್ದಾರೆ ಎಲ್ಲ ಪ್ರತಿಯೊಂದು ಒಂದೊಂದು ಆ್ಯಕ್ಷನಲ್ಲೂ ಕೂಡ ಕಾಮಿಡಿ ಹುಡುಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಫ್ಯಾನ್ಸ್ ಅವಾಗ. ಸೊ ರಿಜ್ವಾನ್ ಅವ್ರು ಹೇಳಿರೋದು ಹಂಗೆ ನೋಡೋಕೆ ಹೋಯ್ತು ಅಂದರೆ ಚೆನ್ನಾಗೇ ಇದೆ, ಬಟ್ ಅದನ್ನು ಬ್ಯಾಟಿಂದ ಸೌಂಡ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಆ ಸೌಂಡ್ ಮಾಡ್ಬಿಟ್ಟು ಆಮೇಲೆ ಹೇಳಬೇಕು. ಅಪ್ಡೇಟ್ ನಂಬರ್ 3, MS ಧೋನಿ ಅವರು ಮಾತಾಡಿದ್ದಾರೆ ಅವರ ಓಪನರ್ಸ್ ಬಗ್ಗೆ. ಏನು ಗುರು ನಿಮ್ಮ ಓಪನರ್ಸ್ ಕೊಲ್ಟೆ ಥರ ಆಡ್ತಾ ಇದ್ದಾರೆ, ಡಬ್ಬಾ ಥರ ಆಡ್ತಿದ್ದಾರೆ, ಏನಿದು ತುಕಾಲಿ ಥರ ಆಡ್ತಾ ಇದ್ದಾರೆ ಅಂತ ಕೇಳಿದಾಗ ಅವ್ರು ಹೇಳಿರೋಂಥ ಉತ್ತರ ಇದು, ನಾವು ಯಾವ ಟೀಮ್ ಓಪನರ್ಸ್ನು ಕೂಡ ಮ್ಯಾಚ್ ಮಾಡಬೇಕಾಗಿಲ್ಲ. ಇಲ್ಲಿ ನಮ್ಮ ಓಪನರ್ಸ್ ಏನು ಅಂತ ನಮಗೆ ಗೊತ್ತು. ಸಚಿನ್, ರವೀಂದ್ರ, ಡೆವಾನ್ ಕಾನ್ವೆ ಸಖತ್ ಪ್ಲೇಯರ್ಸ್ಗಳು, ಕ್ವಾಲಿಟಿ ಇರುವಂಥ ಪ್ಲೇಯರ್ಸ್ಗಳು, ಮಸ್ತಾಗಿ ಆಡ್ತಾರೆ. ಬಟ್ ನಮ್ಮ ಟೀಮ್ದು ಸ್ಟ್ರೆಂತ್ ಏನು ಅಂತ ಅಂದರೆ, ನಾವು ಪೋಪಲ್ಲಿ 60 ನೋಡಿಬೇಕು 70 ನೋಡಿಬೇಕು ಅಂತ ಅನ್ಕೊಳೋದು ಇದೆಯಲ್ಲ, ಸೊ ಇದು ಒಂಥರ ಮುಟ್ಟಾಳ್ತನ ಅಂತ ಅನಿಸುತ್ತೆ. ನೀವು ಅಂದ್ಕೊಳೋದು ಮುಟ್ಟಾಳ್ತನ ಅಂತ ಅನಿಸುತ್ತೆ. ನಮ್ಮ ಸ್ಟ್ರೆಂತನೇ ಬೇರೆ, ನಮ್ಮ ಟೀಮ್ ಇರೋದೇ ಬೇರೆ ಥರ. ಸೊ ನಾವಿಲ್ಲಿ ಡೆಸ್ಪರೇಟ್ ಆಗಿಬಿಟ್ಟು 60-70 ಹೊಡಿಬೇಕು ಅಂತ ಆ್ಯಕ್ಚುಲಿ ಔಟ್ ಆಗ್ತಿರೋದೇನೋ ಒಂಥರ ಡೆಸ್ಪರೇಟ್ ಆಗಿಬಿಟ್ಟೇನೋ ಒಂಥರ ಔಟ್ ಆಗ್ತಾ ಇರೋಂಥದ್ದು ನಾವು. ಸೊ ಡೆಸ್ಪ್ರೇಷನ್ ಎಲ್ಲ ತೋರ್ಸೋದಕ್ಕೆ ಹೋಗಬಾರ್ದು. ರನ್ಸ್ನ ಸ್ವಲ್ಪ ಹೊಡೆದ್ರು ಅಷ್ಟೇ, ಪೋಬಲ್ಲಿ ಸ್ವಲ್ಪ ಹೊಡೆದ್ರು ಅಷ್ಟೇ, ಆಮೇಲೆ ಎಕ್ಸಿಲರೇಟ್ ಮಾಡೋ ಥರ ಇರಬೇಕು. ನಮ್ಮ ಟೀಮ್ ಅದೇ ಥರನೇ ತೊಗೊಂಡಿರೋದು ನಾವು, ನಮ್ಮ ಪಿಕ್ ಮಾಡೋದನ್ನೇ ಆ ಥರ ನಾವು. ಆಮೇಲೆ ಲೇಟರ್ ಆನ್ ಆಕ್ಸಿಲೇಟ್ ಮಾಡಬೇಕು, ಮಿಡ್ಲ್ ಓವರ್ಸಲ್ಲಿ ದೊಡ್ಡ ದೊಡ್ಡ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಬೇಕು. ಲೇಟರ್ ಆನ್ ಏನಿದೆ ಅದನ್ನು ಲಾಸ್ಟ್ ಒಂದು 5-10 ಓವರ್ ಏನಿದೆ, 5-10 ಓವರ್ ಲಾಸ್ಟ್ ಒಂದು 6-7 ಓವರ್ ಏನಿದೆ, ಸೊ ಅಲ್ಲಿ ಆಕ್ಸಿಲೇಟ್ ಮಾಡಬೇಕು ನಾವು ಅಂತ ಅಂದ್ಕೊಂಡಿರುವಂಥ ಟೀಮ್ ಇದು. ಬಟ್ ಇದು ನಮಗೆ ಆಗ್ತಾ ಇಲ್ಲ. ಸೊ ಓಪನರ್ಸ್ ಹೋಪ್ಫುಲಿ ಅವರ ಕ್ವಾಲಿಟಿ ಇದೆ ಓಪನರ್ಸಲ್ಲಿ, ಹೋಪ್ಫುಲಿ ಅವರ ಶಾರ್ಟ್ಸ್ಗಳ ಮೇಲೆ ಅವ್ರ ಫೋಕಸ್ ಇಟ್ಬಿಟ್ಟು ನೆಟ್ಟಿಗೆ ಆಡ್ತು ಅಂತಂದರೆ ರಿಕವರ್ ಆಗುತ್ತೆ CSK ಅನ್ನೋದೊಂದು ಬೆಲಿ ಫ್ಯಾಕ್ಟರ್ ಇದೆ ಅಂತ ಹೇಳಿದ್ದಾರೆ. ನೋಡೋಣ. ಒಟ್ಟಿನಲ್ಲಿ ಇವ್ರ ಪ್ಲೇ ಆಫ್ ಗೇಮೇ ಬೇರೆ ಅಂತ ಹೇಳ್ಬಿಟ್ಟಿದ್ದಾರೆ. ಅಂದರೆ ಪೋಪ್ಲೆಲ್ಲ ಅಗ್ರೆಸಿವ್ ಆಗೋದಲ್ಲ ಇವರ ಗೇಮ್ ಆಫ್ ಪ್ಲೇ. ಇವ್ರದ್ದು ಒಂಥರ ನಿಂತ್ಕೊಂಡು ಜಾಂಡ ಊರ್ಕೊಂಡು ಒಂಥರ ಟುಕು ಆಡ್ಕೊಂಡು ಆಮೇಲೆ ಲಾಸ್ಟಿಗೆ ಹೊಡೆಯೋಣ ಅನ್ನೋ ಥರ ಇವ್ರ ಗೇಮ್ ಆಫ್ ಪ್ಲೇ ಅನ್ನೋ ಥರ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ನೆಕ್ಸ್ಟ್ ಮುಂದೆ ಬರುವಂಥ ಮ್ಯಾಚ್ಗಳು ಇದೇ ಥರ ಆಡ್ತಾರ ಅಥವಾ ಯಾರು ಬೇರೆ ಚೇಂಜಸ್ ನಾವು ಮಾಡ್ಕೊಂಡು ಬರ್ತಾರ ಅಂತ ನೋಡುವ, ಅದು ಏನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 4, ಟ್ರಾವಿಸ್ ಹೆಡ್ ಅವರು ಮ್ಯಾಚ್ ಎಲ್ಲ ಮುಗ್ದಾದ್ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಿನ್ನೆ ಅಭಿಷೇಕ್ ಶರ್ಮಾ ಏನು ಎತ್ತಿ ತೋರಿಸಿದ್ರು ಫ್ಯಾನ್ಸ್ಗಳಿಗೆ, ಇದು ಆರೆಂಜ್ ಆರ್ಮಿಗೆ ಸಮರ್ಪಣೆ ಅಂತ ಬರ್ಕೊಂಬಂದಿದ್ರಲ್ಲ, ಜೋಬಲ್ಲಿ ಇತ್ತಲ್ಲ, ಅದನ್ನ ತೆಗೆದ್ಬಿಟ್ಟು ಸೆಂಚುರಿ ಹೊಡಿತಂಗೆ ತೋರಿಸಿದ್ರಲ್ಲ. ಸೊ ಅದು ಆ್ಯಕ್ಚುಲಿ ಎಲ್ಲ ಮ್ಯಾಚಿಂದ ತೊಗೊಂಬರ್ತಾ ಇದ್ರಂತೆ. ಪಾಸ್ಟ್ 6 ಮ್ಯಾಚಿಂದನೂ ಕೂಡ ತಗೊಂಬರ್ತಿದ್ರು, ಜೋಬಲ್ಲಿ ಇಟ್ಕೊಂಬರ್ತಾ ಇದ್ರಂತೆ. ಬಟ್ ತೆಗಿಯೋಕೆ ಆಗ್ತಾ ಇರಲಿಲ್ಲ, ಯಾಕಂದರೆ ಬೇಗ ಔಟ್ ಆಗ್ಬಿಟ್ಟು ಹೋಗೋರು ನೋಡಿ, ಅದಕ್ಕೋಸ್ಕರ ತೆಗಿಯೋಕೆ ಆಗ್ತಿರ್ಲಿಲ್ಲ. ಸೊ ಈ ಮ್ಯಾಚು ಟ್ಯಾಂಕ್ ಗಾಡ್ ತೆಗಿಯೋ ಥರ ಆಯ್ತು, ಈಚೆ ಕಡೆ ಬರೋ ಥರ ಆಯಿತು ಅಂತ ಟ್ರಾವಿಸ್ ಹೆಡ್ ಅವರು ಹೇಳಿದರೆ. ಒಟ್ಟಲ್ಲಿ ಒಂಥರ ನಾವು ಫನಿವೇ ಹೇಳಿದ್ರೆ, ಯಾಕಂದರೆ 6 ಮ್ಯಾಚನ್ನು ತೊಗೊಂಬಂದಿದ್ದಂತೆ, ಒಂದು ಮ್ಯಾಚಲ್ಲಿ ಇಟ್ಟರೆ ತೆಗೆದ್ರಲ್ಲ ಅಂತ ಹೇಳಿದರೆ
ಸೊ ನೆಕ್ಸ್ಟ್ ಮ್ಯಾಚ್ ಏನು ಬರ್ಕೊಂಬರ್ತಾರೋ ಗೊತ್ತಿಲ್ಲ. ಒಟ್ಟಲ್ಲಿ ಏನೋ ಒಂಥರ ಡಿಫ್ರೆಂಟಾಗಿ ಏನೋ ಒಂಥರ ಸೆಲೆಬ್ರೇಷನ್ ಇದೆ ಇವ್ರದ್ದು. ಈ ಸಲದಿಂದ ಡಿಫ್ರೆಂಟಾಗಿ ಸ್ಟಾರ್ಟ್ ಮಾಡಿದರೆ ಈ ಥರ ತೋರಿಸೋದಾಗಿರಲಿ, ಮತ್ತು ಪೇಪರ್ ಮೇಲೆ ಬರ್ಕೊಂಬಂದು ತೋರಿಸೋದಾಗಿರಲಿ, ಸೊ ಇದೆಲ್ಲ ಒಂಥರ ನಾರ್ಮಲ್ ಸೆಲೆಬ್ರೇಷನ್ ಅಲ್ಲ, ಡಿಫ್ರೆಂಟ್ ಕೈಂಡ್ ಆಫ್ ಸೆಲೆಬ್ರೇಷನ್. ನೆಕ್ಸ್ಟ್ ಮ್ಯಾಚ್ ಅದು ಏನು ಬರ್ಕೊಂಬರ್ತಾರೆ, ಚೆನ್ನಾಗಿ ಪರ್ಫಾರ್ಮ್ ಮಾಡೋದು ಅಂತಂದರೆ ಅದು ಗೊತ್ತಾಗುತ್ತೆ. Update number 5, time running out for Padikkal and Livingstone in RCB. ಹೌದು, 5 ಮ್ಯಾಚ್ನ ನೋಡಿದ ನಂತರ ಯೂಸ್ಫುಲ್ ಕಾಂಟ್ರಿಬ್ಯೂಷನ್ ಅದು ಬಂದೇ ಇಲ್ಲ ಅಂತಲ್ಲ ಇವರಿಂದ. ಚೆನ್ನೈ ಮೇಲೆ ಆಡಿದ್ದು ಡೇವಿಡ್ ಪಡಿಕ್ಕಲ್ ಸಖತ್ತಾಗಿ ಅಗ್ರೆಸಿವ್ ಇನ್ನಿಂಗ್ಸ್ನ ಆಡಿದ್ರು. ರನ್ಸ್ಗಳು ಬರ್ತಾ ಇದೆ ಅವರ ಬ್ಯಾಟಿಂದ, ಬಟ್ ಅಂತ ಒಂದು ಹೇಳ್ಕೊಳ್ಳುವಂಥ ಒಂಥರ ರೆಕಗ್ನೈಸ್ ಆಗೋ ಥರ ಇನ್ನೂ ಪರ್ಫಾರ್ಮೆನ್ಸು ಬಂದಿಲ್ಲ. ಲಿವಿಂಗ್ಸ್ಟೋನೇ ಆಗಿರಲಿ, ಪಡಿಕ್ಕಲ್ ಆಗಿರಲಿ, ರೆಕಗ್ನೈಸ್ ಆಗಬೇಕು. ಇಲ್ಲಾಗವರು ಈ ಮ್ಯಾಚ್ ಏನೋ ಮಾಡಿದ್ರು ಇವರು ಅಂತ ಇಲ್ಲ, ಒಂಥರ ಗೆಲುವಿಗೆ ಕಾಂಟ್ರಿಬ್ಯೂಟ್ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ರು ಅನ್ನೋ ಅಂಥದ್ದು ಇನ್ನೂ ಆಗಿಲ್ಲ. ಒಂದು ಮ್ಯಾಚಲ್ಲಿ ಮಾತ್ರ ಆಗಿದ್ದನ್ನು ಕೂಡ ಇಬ್ಬರದನ್ನು ಕೂಡ. ಸೊ ಅದರಿಂದ ಟೈಮ್ ರನ್ನಿಂಗ್ ಔಟ್ ಆಗ್ತಾ ಇದೆ. ಇಲ್ಲಿ ಮನೋಜ್ ಬಾಂಡ್ಗೆಗೆ ಆಪರ್ಚುನಿಟಿ ಕೊಡಿ ಅಥವಾ ಇಲ್ಲಿ ಜೇಕೋಬ್ ಬೆದಲ್ಗೆ ಆಪರ್ಚುನಿಟಿ ಕೊಡಿ ಅಂತ ಸುಮಾರು ಜನ ಹೇಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಂತೂ ರೊಚ್ಚಿಗೆ ಇದ್ದಾರೆ ಇವಾಗ RCB ಫ್ಯಾನ್ಸ್ಗಳು. ಇದಾಗರು ಇವ್ರಿಗೆ ಆಪರ್ಚುನಿಟಿ ಕೊಡಿ, ಇವ್ರಿಗೆ ಆಪರ್ಚುನಿಟಿ ಕೊಡಿ, ಇವ್ರು ನೆಟ್ಟಿಗೆ ಆಡ್ತಾಯಿಲ್ಲ, ಬಿಟ್ಬಿಡಿ ಇವ್ರಿಬ್ಬರನ್ನ ಅನ್ನೋ ಥರ ಸೀನ್ ಆಗ್ತಾ ಇದೆ. ಸೊ ನೋಡೋಣ RCB ಇವತ್ತೇ ಚೇಂಜಸ್ ಮಾಡ್ತಾರಾ ಅಥವಾ ಈ ಮ್ಯಾಚನ್ನು ನೋಡ್ಬಿಟ್ಟು ನೆಕ್ಸ್ಟ್ ಮ್ಯಾಚಿಗೆ ಚೇಂಜ್ ಮಾಡ್ತಾರಾ ಅಂತ. ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೋಬೋದು.